ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಓದುವಂತ ಮಕ್ಕಳಿಗೆ ಅಂದ್ರೆ 9ನೇ ತರಗತಿಯಿಂದ ಪೋಸ್ಟ್ ಗ್ರಾಜ್ಯುಯೇಟ್ ವರೆಗೂ ಕೂಡ ಒಟ್ಟಾರೆ 36,428 ಸ್ಟೂಡೆಂಟ್ಗಿಂತ ಹೆಚ್ಚು ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷ ಕೊಡ್ತಾ ಬಂದಿದೆ. ಇಲ್ಲಿ ನೋಡಿ ಅಂಕಿಅಂಶ 130 ಕೋಟಿಗಿಂತ ಅಧಿಕ ಅಮೌಂಟ್ ಅನ್ನ ಸ್ಕಾಲರ್ಶಿಪ್ ಓದುವಂತ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಈ ಸ್ಕಾಲರ್ಶಿಪ್ ನ ಪಡ್ಕೊಳ್ಳೋದು ಹೇಗೆ, ಎಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಡಾಕ್ಯುಮೆಂಟ್ ಏನ್ ಬೇಕಾಗುತ್ತೆ, ಅಪ್ಲಿಕೇಶನ್ ಆಗಕ್ಕೆ ಕೊನೆಯ ದಿನಾಂಕ ಯಾವ್ದಾಗಿರುತ್ತೆ, ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. 36,428ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಆಲ್ರೆಡಿ ಸಿಗ್ತಾ ಇರುವಂಥದ್ದು. ನೋಡಿ, ಈ ಸ್ಕಾಲರ್ಶಿಪ್ 9ನೇ ತರಗತಿಯಿಂದ ಹಿಡಿದು ಅಪ್ ಟು ಪೋಸ್ಟ್ ಗ್ರಾಜ್ಯುಯೇಟ್ ವರೆಗೆ ಈ ಒಂದು ಸ್ಕಾಲರ್ಶಿಪ್ ಹಂತ ಹಂತವಾಗಿ ಅವರವರ ಎಜುಕೇಶನ್ಗೆ ತಕ್ಕಂತೆ ವಾರ್ಷಿಕವಾಗಿ ಕೊಡುವಂತಹದ್ದ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ ಒಂದ್ಸಲ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರಬಹುದು, ಮೊದಲಿಗೆ 9ನೇ ಕ್ಲಾಸಿಂದ 12ನೇ ತರಗತಿವರೆಗೆ 15,000 ಅಂತ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನೀವೇನ್ ಮಾಡಬೇಕು, ಮೊದಲು ಏನ್ ಮಾಡಬೇಕು, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ನೋಡಿ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೆ, ಈ ವೆಬ್ಸೈಟಿಗೆ ಬರುತ್ತೆ. ಮೊದಲು ಈ ತರ ಒಂದು ಪೇಜ್ ರೀಡೈರೆಕ್ಟ್ ಆಗಿ ಈ ತರ ಇಂಟರ್ಫೇಸ್ ಬರುತ್ತೆ. SBIscholarship.co.in ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಮೊದಲನೇ ಆಪ್ಷನ್ ಈ ತರ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು SBI ಫೌಂಡೇಶನ್ ವೆಬ್ಸೈಟ್ಗೆ ಬರುತ್ತೆ. ನಂತರ ನೀವೇನ್ ಮಾಡಬೇಕು, ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಇಲ್ಲೊಂದು ಆರ್ಟಿಕಲ್ ಇದೆ, ನೀವು ಇದನ್ನು ನೋಡಿ. 9ನೇ ತರಗತಿಯಿಂದ ಪೋಸ್ಟ್ ಗ್ರಾಜ್ಯುಯೇಟ್ ವರೆಗೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಅಪ್ಲೈಯನ್ನು ಆನ್ಲೈನ್ ಮುಖಾಂತರ ಮಾಡಬಹುದು. ನೋಡಿ ಎಷ್ಟು ಜನಕ್ಕೆ ವರ್ಷ ಕೊಡ್ತಾ ಬಂದಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರಿಟೀರಿಯಾನು ಕೂಡ ಇಲ್ಲೇ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬಹುದು. ಅದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಮೊದಲು ಈ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಪೇಜಿಗೆ ರೀಡೈರೆಕ್ಟ್ ಆದಮೇಲೆ ನೀವೇನು ಮಾಡಬೇಕು, ಇದಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ ಸೈನ್ ಇನ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೋದು. ಅಥವಾ ನೀವೇನಾದರೂ ಹೊಸಬ್ರು ಇದೆ ಫಸ್ಟ್ ಟೈಮ್ ಆಗಿದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೀರಿಯಾವನ್ನು ನೋಡಿಕೊಂಡು ನಾವು ಕೊಟ್ಟಿರುವಂತಹ ಡೈರೆಕ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಯಾವ್ದಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ತರ ಒಂದು ವೆಬ್ಸೈಟ್ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವೇನ್ ಮಾಡಬೇಕು, ಮೊಬೈಲ್ ನಂಬರು ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ನೀವು ಮುಂಚೆ ಅಪ್ಲಿಕೇಶನ್ ಹಾಕಿರುವಂತಹ ಸ್ಟೂಡೆಂಟ್ಸ್ ಆಗಿದ್ದಾರೆ, ಅಥವಾ ನೀವೇನಾದರೂ ಹೊಸಬರಾಗಿ ಇದೇ ಫಸ್ಟ್ ಟೈಮ್ ಅಪ್ಲಿಕೇಶನ್ ಅನ್ನ ಹಾಕುವಂತವರಾಗಿದ್ರೆ ನೀವು ಇಲ್ಲಿ ಏನ್ ಮಾಡಬೇಕು, ಇದ್ರ ಕೆಳಗಡೆ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆಯಲ್ಲ, ಅಪ್ಲಿಕೇಶನ್ ಹಾಕಿಲ್ಲ ಫಸ್ಟ್ ಟೈಮ್ ಹಾಕ್ತಿದೀವಿ ಅನ್ನೋದಾದ್ರೆ ಕ್ರಿಯೇಟ್ ಆನ್ ಅಕೌಂಟ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಸ್ಕೂಲ್ ರೆಕಾರ್ಡ್ಸ್ ಅಲ್ಲಿ ಏನಿದೆಯೋ ಅದೇ ತರ ನೀವು ನೇಮ್ ಅನ್ನ ಹಾಕಬೇಕಾಗುತ್ತೆ, ಇಮೇಲ್ ಐ ಡಿ ಅನ್ನ ಹಾಕಬೇಕಾಗುತ್ತೆ, ಜೊತೆಗೆ ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಇದನ್ನ ಹಾಕಿ ನೀವು ನಿಮಗೆ ಬೇಕಾಗಿರುವಂತಹ ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ. ಅದೇ ಪಾಸ್ವರ್ಡ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಫಾರ್ ಎಕ್ಸಾಂಪಲ್ ABCD@1234 ಅಂತ ಕೊಡ್ಬೋದು. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ ಇರಬೇಕು. ಈ 3 ಮಿಕ್ಸ್ ಆಗಿರಬೇಕು. ಅಂಥದ್ದು ಮಿನಿಮಮ್ 8 ಅಕ್ಷರಗಳಿಂದ ಕೂಡಿರತಕ್ಕಂಥ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಬೇಕಾದ ಪಾಸ್ವರ್ಡನ್ನು ಇಲ್ಲಿ ಹಾಕೋಬೋದು. 2 ಟೈಮು ನೀವು ಪಾಸ್ವರ್ಡ್ ಹಾಕಬೇಕು. ಒಂದ್ಸಲ ಪಾಸ್ವರ್ಡ್ ಹಾಕಿ ನೆಕ್ಸ್ಟು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೈನ್ ಅಪ್ ಅಂತ ಕೊಡಿ. ಸೊ ಸೈನ್ ಅಪ್ ಅಂತ ಕೊಟ್ಟರೆ ಅದು ರಿಜಿಸ್ಟರ್ ಆಗಿ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ. ಆ ನಂಬರು ಜೊತೆಗೆ ನೀವು ಹಾಕಿರ್ತಕ್ಕಂಥ ಪಾಸ್ವರ್ಡ್ ಎರಡನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ. ನೀವು ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿದ್ರೂ ಓಪನ್ ಆಗುತ್ತೆ, ಇಮೇಲ್ ಐ ಡಿ ಹಾಕಿ ಓಪನ್ ಆಗುತ್ತೆ, ತೊಂದರೆ ಇಲ್ಲ. ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಡಿ. ಇಷ್ಟು ಕೊಟ್ಟಾಗ ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪರ್ಸನಲ್ ಡೇಟಾ, ಎಜುಕೇಷನಲ್ ಡೀಟೇಲ್ಸು, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸು, ನೀವು ಮುಂಚೆ ಏನಾದರೂ ಸ್ಕಾಲರ್ಶಿಪ್ ತೊಗೊಂಡಿದ್ರೆ ಅದರ ಡೀಟೇಲ್ಸು, ನೀವೀಗ ಅಟ್ ಪ್ರೆಸೆಂಟು ಓದ್ತಾ ಇರ್ತಕ್ಕಂಥ ಎಜುಕೇಷನ್ ಡೀಟೇಲ್ಸು, ಜೊತೆಗೆ ಪ್ರೀವಿಯಸ್ ನೀವು ಈ ಹಿಂದೆ ಏನು ಓದಿದಿರಿ, ಎಷ್ಟು ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದೀರಿ ಅನ್ನೋದನ್ನ ಫುಲ್ಲು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ವಿತ್ ಡಾಕ್ಯುಮೆಂಟ್ ಜೊತೆ. ಎಂಟ್ರಿ ಮಾಡಿ ಆದ ನಂತರ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಒಂದ್ಸಲ ನಿಮ್ಮ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಸರಿ ಇದೆಯಿಲ್ವ ಅಂತ ಪ್ರಿವ್ಯೂ ನೋಡ್ಕೊಳ್ಳಿ. ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ನನ್ನು ಮಾಡಿ. ಸಬ್ಮಿಟ್ ಮಾಡಿ ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದು ಅಪ್ಲಿಕೇಶನ್ ಹಾಕುವ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು,
ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಈಗ 1 by 1 ನೋಡ್ತಾ ಹೋಗೋಣ. ಮೊದಲು 9ರಿಂದ 12ನೇ ತರಗತಿ ಅಂದರೆ 9th ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ಮಕ್ಕಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ್ರೆ ಅವರಿಗೆ ಪ್ರತಿ ವರ್ಷಕ್ಕೆ 15,000ದಂತೆ ಸ್ಕಾಲರ್ಶಿಪ್ಪು ಬರುತ್ತೆ. ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ 9ನೇ ತರಗತಿಯವರು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದರೆ ಅಥವಾ 10ನೇ ತರಗತಿ ಅಥವಾ PUC ಅಥವಾ ಸೆಕೆಂಡ್ PUC ಯಾರೇ ಅಪ್ಲೈ ಮಾಡ್ತಾ ಇರಲಿ ಅವರು ಅಟ್ ಪ್ರೆಸೆಂಟ್ ಏನು ಓದ್ತಾ ಇರ್ತಾರೆ ಅದರ ಹಿಂದಿನ ವರ್ಷ ಮಿನಿಮಮ್ಮು ಜನರಲ್ ಕ್ಯಾಟಗರಿನವರು 75%ಗಿಂತ ಜಾಸ್ತಿ ತಗೊಂಡು ಪಾಸ್ ಆಗಿರಬೇಕು. 9th ಅಪ್ಲೈ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ಲು 8th ಮಿನಿಮಮ್ 75%ಗಿಂತ ಜಾಸ್ತಿ ತಗೊಂಡು ಪಾಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಜೊತೆಗೆ SC ST ಕ್ಯಾಂಡಿಡೇಟ್ಗೆ 65% ಅಂದರೆ 5% ಮಾರ್ಜಿನ್ ಅಂಡ್ ಹ್ಯಾಂಡಿಕ್ಯಾಪ್ನವ್ರಿಗೆ ಇನ್ನೂ 5% ಜಾಸ್ತಿ ಆಗಿ 60% ಇದೆ. ಸೊ 60% ಆಗಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಆಗಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಜೊತೆಗೆ ಅವರ ಫ್ಯಾಮಿಲಿಯ ಆನ್ಯುವಲ್ ಇನ್ಕಮ್ ಬಂದು ಮಿನಿಮಮ್ಮು 3 lakh ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಈ ಸ್ಕಾಲರ್ಶಿಪ್ಪಲ್ಲಿ 50% ಮಹಿಳೆಯರಿಗೆ ರಿಸರ್ವೇಷನ್ ಆಗಿರುತ್ತೆ, ಗಂಡು ಮಕ್ಕಳಿಗೆ 50% ಇರುತ್ತೆ, 25% SCನವ್ರಿಗೆ ಮೀಸಲಿರುತ್ತೆ, 25% STನವ್ರಿಗೆ ಮೀಸಲಾಗಿರುತ್ತೆ, ಇನ್ನು 5% ಹ್ಯಾಂಡಿಕ್ಯಾಪ್ನವ್ರಿಗೆ ರಿಸರ್ವ್ ಆಗಿರುವಂಥದ್ದು. ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂದರೆ 9ನೇ ತರಗತಿಯಿಂದ ಸೆಕೆಂಡ್ PU ವರೆಗೆ ಓದುವಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಕೂಲ್ ಬೋನಾಫೈಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಥವಾ ಸ್ಕೂಲಿಂದು ಐಡೆಂಟಿ ಕಾರ್ಡ್ ಆದರೂ ಓಕೆ ನಡೆಯುತ್ತೆ. ಬ್ಯಾಂಕ್ ಪಾಸ್ಬುಕ್ಕು ಕಂಪಲ್ಸರಿ, ಅಕೌಂಟ್ ನಂಬರು IFSC ಕೋಡು ಕ್ಲಿಯರ್ ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್ಕು ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಡಾಕ್ಯುಮೆಂಟನ್ನು ಕೇಳಿದ್ದಾರೆ. ಇದರ ಜೊತೆ ನೀವು ಎಕ್ಸ್ಟ್ರಾ BPL ರೇಷನ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡನ್ನು ಸಪ್ರೇಟಾಗಿ ತೊಗೊಂಬಂದು ಇಟ್ಕೊಂಡಿರಿ. ಕೆಲವೊಂದು ಟೈಮ್ ವೆಬ್ಸೈಟಲ್ಲಿ ಅದು ಕೂಡ ಆಪ್ಷನಬಲ್ ಆಗಿರುತ್ತೆ. ಪೇರೆಂಟ್ಸಿಂದು ಇನ್ಕಮ್ ಕ್ಯಾಸ್ಟು ಪ್ಲಸ್ ಆಧಾರ್ ಕಾರ್ಡು ತೊಗೊಂಬಂದು ಅಪ್ಲಿಕೇಶನನ್ನು ರೆಡಿ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇದಿಷ್ಟು 9ನೇ ತರಗತಿಯಿಂದ 12ನೇ ತರಗತಿಯವರಿಗೆ ಅಪ್ಲಿಕೇಶನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು. ನೆಕ್ಸ್ಟ್ ಮುಂದೆ ನೋಡೋಣ. PUCಯಿಂದ ಮೇಲ್ಪಟ್ಟು ಡಿಗ್ರಿನವರು ಅಪ್ಲಿಕೇಶನ್ ಹಾಕೋದಾದರೆ ಅವರು ಸೆಕೆಂಡ್ PUCನಲ್ಲಿ ಮಿನಿಮಮ್ 75% ತಗೊಂಡು ಪಾಸ್ ಆಗಿರಬೇಕು. ಜನರಲ್ ಅವರು SC STನವರು 65%, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದಿದ್ರೆ 60%. ಅವರ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದು 6 lakhಗಿಂತ ಒಳಗಿರಬೇಕು. ಇವ್ರಿಗೂ ಅಷ್ಟೇ ಸೇಮ್ ಟು ಸೇಮ್ ರಿಸರ್ವೇಷನ್ ಇರುತ್ತೆ. ಸೊ ಇವ್ರಿಗೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟು PUC ಡಾಕ್ಯುಮೆಂಟು, ಮಾರ್ಕ್ ಶೀಟು PUC ಇರಬೇಕು, ಪ್ರೆಸೆಂಟ್ ಓದ್ತಾ ಇರ್ತಕ್ಕಂಥದ್ದು 2 ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಫಾರ್ಮ್ 16A ಅಂತ ಕೊಟ್ಟಿದ್ದಾರೆ. ಅಂದರೆ ಇತ್ತೀಚಿನ ಕ್ಯಾಸ್ಟು ಇನ್ಕಮ್ಮು ಕಡ್ಡಾಯವಾಗಿರುತ್ತೆ. ಕಾಲೇಜ್ ಬೋನಫೈಡು ಅಥವಾ ಅಡ್ಮಿಷನ್ ಲೆಟರ್ ಅಂತ ಕೊಟ್ಟಿದ್ದಾರೆ. ಐಡೆಂಟಿ ಕಾರ್ಡ್ ಇದ್ರೂ ಓಕೆ, ಕಾಲೇಜ್ ಬೋನಫೈಡ್ ಇದ್ರೂ ಓಕೆ, ಅಡ್ಮಿಷನ್ ಲೆಟರ್ ಇದ್ರೂ ಓಕೆ ನಡೆಯುತ್ತೆ. ಫೀಸ್ ರೆಸಿಪ್ಟ್ ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಸೊ PUCಯಿಂದ ಒಳಗಡೆಯವರಿಗೆ ಫೀಸ್ ರೆಸಿಪ್ಟು ಕಡ್ಡಾಯ ಇಲ್ಲ. PUCಯಿಂದ ಮೇಲ್ಗಡೆ ಡಿಗ್ರಿನವ್ರು ಆಗ್ತಾ ಇರೋರಿಗೆ ಫೀಸ್ ರೆಸಿಪ್ಟು ಕಡ್ಡಾಯವಾಗಿರುತ್ತೆ. ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿರುತ್ತೆ, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಇವ್ರಿಗೂ ಆ್ಯಸ್ ಯೂಶಲ್ಲು ಪೇರೆಂಟಿಂದು ಇನ್ಕಮ್ ಕ್ಯಾಸ್ಟು ಆಧಾರ್ ಕಾರ್ಡು ತೊಗೊಂಬಂದು ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕಿ. ನೆಕ್ಸ್ಟ್ ನೋಡೋಣ. ಡಿಗ್ರಿನವ್ರಿಗೆ 75,000 ರೂಪೀಸ್ವರೆಗೂ ಸ್ಕಾಲರ್ಶಿಪ್ ಸಿಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟು ಫಸ್ಟ್ ಗ್ರ್ಯಾಜುಯೇಟಿಗೆ ನೋಡೋಣ. ಡಿಗ್ರಿಯಿಂದ ಮೇಲ್ಪಟ್ಟು ಓದ್ತಾ ಇರ್ತಕ್ಕಂಥ ಮಕ್ಕಳು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಾದರೆ ಅವ್ರಿಗೂ ಅಷ್ಟೇ ಸೇಮ್ ಟು ಸೇಮು ಪರ್ಸೆಂಟೇಜ್ ಅಪ್ಲೈ ಆಗುತ್ತೆ. 75%ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿರಬೇಕು. ಅವರ ಸ್ಕಾಲರ್ಶಿಪ್ ಅಮೌಂಟ್ ಬಂದು 1,50,000ವರೆಗೆ ಸ್ಕಾಲರ್ಶಿಪ್ ದೊರೆಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು PDF ಕ್ಲಿಯರಾಗಿ ಒಂದ್ಸಲ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಹಾಕಿ. ಎಲ್ಲ ಡಾಕ್ಯುಮೆಂಟನ್ನು ಕಡ್ಡಾಯವಾಗಿ ಹಾಕಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ಪು ಸಿಗುವಂಥದ್ದು. ಡಾಕ್ಯುಮೆಂಟಲ್ಲಿ ಏನಾದರೂ ಮಿಸ್ಮ್ಯಾಚ್ ಆಗಿದ್ದರೆ ಯಾವುದೇ ರೀತಿ ಅಪ್ಲಿಕೇಶನ್ನು ಮೂವ್ ಆಗೋದಿಲ್ಲ, ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಎಚ್ಚರಿಕೆಯಿಂದ ನೀಟಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅವ್ರಿಗೂ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೀವು ಒಂದ್ಸಲ ನೋಡ್ಕೋಬೋದು. ಸ್ಲೋವಾಗೆ ತೋರಿಸ್ತಾ ಇದ್ದೀನಿ. ಅವ್ರಿಗೂ ಆ್ಯಸ್ ಯೂಶಲ್ ಸೇಮ್ ನೋಡಿ 50%, 25 ಪ್ಲಸ್ 5% ಸೇಮ್ ಟು ಸೇಮ್ ರಿಸರ್ವೇಷನ್. ಹಾಗಾಗಿ ಯಾರಿಗೂ ಏನು ಚೇಂಜಸ್ ಮಾಡಿಲ್ಲ, ಬಟ್ ಡಾಕ್ಯುಮೆಂಟಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಇದೆ. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸೆಮಿಸ್ಟರ್ ವೈಸು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕು. ಆಧಾರ್ ಕಾರ್ಡು, ಇನ್ಕಮ್ ಕ್ಯಾಸ್ಟು, ಅಡ್ಮಿಷನ್ ಲೆಟರ್ ಆರ್ ಬೋನಫೈಡು, ಫೀಸ್ ರೆಸಿಪ್ಟು, ಬ್ಯಾಂಕ್ ಪಾಸ್ಬುಕ್ಕು, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಪೋಷಕರದ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು ಜೊತೆಲಿ ಇಟ್ಕೊಳ್ಳಿ, ಜೊತೆಗೆ BPL ಕಾರ್ಡ್ ಕೂಡ. ನೆಕ್ಸ್ಟ್ ನೋಡೋಣ. ಈ ಮೆಡಿಕಲ್ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಅಪ್ಲಿಕೇಶನ್ ಹಾಕೋದಾದರೆ ಅವ್ರಿಗೆ ಅಪ್ ಟು 2 ಲಕ್ಷದವರೆಗೆ ಸ್ಕಾಲರ್ಶಿಪ್ಪು ಸಿಗುವಂಥ ಸಾಧ್ಯತೆ ಇದೆ. ಇವ್ರಿಗೂ ಕೂಡ ಸೇಮ್ ಎಲಿಜಿಬಿಲಿಟಿ ಅಪ್ಲೈ ಆಗುವಂಥದ್ದು. 75% ಎಬೋ ಪಾಸಾಗಿರಬೇಕು. ಪ್ರೀವಿಯಸ್ಸು 6 lakh ಒಳಗಡೆ ಇನ್ಕಮ್ ಕ್ಯಾಸ್ಟು, ಫ್ಯಾಮಿಲಿ ಇನ್ಕಮ್ ಕ್ಯಾಸ್ಟ್ ಇರಬೇಕು. ಇಲ್ಲಿನೂ ಎಲ್ಲ ಕ್ರಿಟೀರಿಯಾ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲದನ್ನು ಸೇಮ್ ರಿಸರ್ವೇಷನ್ ಇರುತ್ತೆ, ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಆಗುವಂಥದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೆಡಿಕಲ್ ಸ್ಟೂಡೆಂಟ್ಗೆ ನೀಟ್ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ.
ಅಂಡು PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ನು ಇಟ್ಕೊಂಡಿರಿ. ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಮೆಡಿಕಲ್ ಕಾಲೇಜ್ ಬೋನಾಫೈಡು, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಪೋಷಕರದು ಆಧಾರ್ ಕಾರ್ಡು, ಇನ್ಕಮ್ ಕ್ಯಾಸ್ಟು, BPL ಕಾರ್ಡು ಇಟ್ಕೊಂಡಿರಿ. ನೋಡಿ, IT ಸ್ಟೂಡೆಂಟ್ನವ್ರಿಗೂ ಕೂಡ ಅಪ್ ಟು 2 ಲಕ್ಷದವರೆಗೂ ಸ್ಕಾಲರ್ಶಿಪ್ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವ್ರಿಗೂ ಕೂಡ ಸೇಮ್ ಕ್ರೈಟೀರಿಯಾ ಅಪ್ಲೈ ಆಗುವಂಥದ್ದು. ಇದನ್ನೆಲ್ಲ ಒಂದ್ಸಲ ನೀಟಾಗಿ ನೀವು ಓದ್ಕೊಳ್ಳಿ. ನೋಡಿ, ಇದೇ ರೀತಿ IIM ಸ್ಟೂಡೆಂಟ್ಸ್ಗೆ, MBA ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ನೋಡಿ ಅಪ್ ಟು 5 ಲಕ್ಷದವರೆಗೆ ನಿಮಗೆ ಸ್ಕಾಲರ್ಶಿಪ್ ಅವಾರ್ಡು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅಪ್ಲಿಕೇಶನನ್ನು ಹಾಕಿ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಇವ್ರಿಗೂ ಕೂಡ ಸೇಮ್ ಎಲಿಜಿಬಿಲಿಟಿ ಅಪ್ಲೈ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ ಅಂತ ನೋಡೋದಾದರೆ, ಮೊದಲು ನಾನು ನಿಮಗೆ ಹೇಳ್ಕೊಟ್ಟಾಗೆ ಅಪ್ಲಿಕೇಶನನ್ನು ಫಸ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ನೀವೇನು ಡಾಕ್ಯುಮೆಂಟ್ ಕೊಟ್ಟಿರ್ತೀರೋ ಅದನ್ನೆಲ್ಲ ಅಪ್ಲೋಡ್ ಮಾಡಿ ನಂತರನೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಓದಿ ನಂತರ ಫೈನಲಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಂಥ ಪ್ರೋಸೆಸ್ಸು ಇರುತ್ತೆ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಇಂಪಾರ್ಟೆಂಟಾಗಿ ಡೇಟ್ ನೋಡಬೇಕಾಗುತ್ತೆ. ನಾವಿವಾಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡ್ಕೊಂಡಿದ್ದೀವಿ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ನೋಡ್ಕೊಂಡಿದ್ದೀವಿ, ಡಾಕ್ಯುಮೆಂಟ್ ಏನು ಬೇಕಂತ ನೋಡ್ಕೊಂಡಿದ್ದೀವಿ, ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಪ್ರೋಸೆಸ್ ಅಂತಲೂ ತಿಳ್ಕೊಂಡಿದ್ದೀವಿ. ಸೊ ಇದು ಲಾಸ್ಟ್ ಒನ್ನು ಇಂಪಾರ್ಟೆಂಟು. ಯಾವ ಡೇಟಿಂದ ಯಾವ ಡೇಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ನೋಡೋದಾದರೆ, ಇದೇ ಜುಲೈ 2026 ಜುಲೈ 22ನೇ ತಾರೀಕಿಂದ ಅಪ್ಲಿಕೇಶನ್ನು ಓಪನ್ ಆಗಿರುವಂಥದ್ದು. 22ನೇ ತಾರೀಕಿಂದಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 4, 2026ವರೆಗೆ ಅವಕಾಶ ಕೊಡಲಾಗಿದೆ. ಹಾಗಾಗಿ ನಿಧಾನವಾಗಿ ಯೋಚನೆ ಮಾಡಿ ಎಲ್ಲ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು, ದಾಖಲಾತಿಗಳಲ್ಲಿ ಏನಾದರೂ ತಪ್ಪು ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಾಲಾವಕಾಶ ಇದೆ. ಸರಿ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಹಾಕಿ ಈ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಬೇಕು. ನಿಮ್ಮ ಒಂದು ಲೈಕು ನಮಗೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಇದೇ ವಿಡಿಯೋ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.